ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಬನ್ನಿ ಸ್ನೇಹಿತರೆ, ನಾಳಿನ ಮುದ್ದು ಸೊಸೆ ಸಂಚಿಕೆಯಲ್ಲಿ ಏನೆಲ್ಲ ನಡೀತಾ ಇದೆ ಎಂಬುದನ್ನು ನೋಡೋಣ. ನಾಳಿನ ಸಂಚಿಕೆಯಲ್ಲಿ ನಡೆಯುವ ಘಟನೆಗಳು ನಿಜಕ್ಕೂ ಶಾಕು ಕೊಡುತ್ತವೆ. ವಿಶೇಷವಾಗಿ ನವ್ಯ ತೆಗೆದುಕೊಳ್ಳುವ ಒಂದು ನಿರ್ಧಾರ ಇಡೀ ಮನೆಯವರನ್ನೇ ಬೆಚ್ಚಿ ಬೀಳಿಸುವಂತಿದೆ. ಮೊದಲಿಗೆ ನವ್ಯ ಸುಭಾಷನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಕ್ಕೆ ಸಾವಿತ್ರಿಗೆ ಆಶ್ಚರ್ಯವಾಗುತ್ತದೆ. ಇಷ್ಟೆಲ್ಲ ತಪ್ಪು ಮಾಡಿದ ಸುಭಾಷನನ್ನು ನವ್ಯ ಹೇಗೆ ಕ್ಷಮಿಸಿದಳು ಅನ್ನೋ ಪ್ರಶ್ನೆ ಸಾವಿತ್ರಿಯ ಮನಸ್ಸಿನಲ್ಲಿ ಮೂಡುತ್ತದೆ. ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡು ಸುಭಾಷ್ ಮಾಡಿರುವ ಎಲ್ಲಾ ನಾಟಕವನ್ನು ಮನೆಯವರ ಮುಂದೆ ಬಯಲು ಮಾಡುವಂತೆ ವಿನಂತಿಗೆ ಸಾವಿತ್ರಿ ಹೇಳುತ್ತಾರೆ. ಆಗ ವಿನಂತಿ ಮುಂದೆ ಬಂದು ಸುಭಾಷ್ನ ನಿಜವಾದ ಮುಖವನ್ನು ಎಲ್ಲರಿಗೂ ಹೇಳುತ್ತಾಳೆ. ಸುಭಾಷ್ ಮಾತ್ರ ತಕ್ಷಣ ವಿನಂತಿ ಹೇಳುತ್ತಿರುವುದೆಲ್ಲ ಸುಳ್ಳು ಅಂತ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಈ ಬಾರಿ ಅವನ ಮಾತನ್ನು ನಂಬುವ ಪರಿಸ್ಥಿತಿ ಇರಲಿಲ್ಲ. ಯಾಕೆಂದ್ರೆ ನವ್ಯ ತನ್ನ ಕಣ್ಣಾರೆ ಎಲ್ಲವನ್ನೂ ನೋಡಿದ್ದಾಳೆ. ಅಂತಿಮವಾಗಿ ನವ್ಯ ಎಲ್ಲರ ಮುಂದೆ ವಿನಂತಿ ಹೇಳುತ್ತಿರುವುದೆಲ್ಲ ನಿಜ, ನಾನು ಸಾಕ್ಷಿ ಸಮೇತ ನೋಡಿದ್ದೇನೆ ಅಂತ ಹೇಳುತ್ತಾಳೆ. ಒಮ್ಮೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ನಾವು ತುಂಬಾ ನಂಬಿದ ವ್ಯಕ್ತಿಯೇ ನಮಗೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದಾಗ ಆಗುವ ನೋವು ಹೇಗಿರುತ್ತದೆ, ಅದೇ ನೋವು ನವ್ಯನ ಮನಸ್ಸಿನಲ್ಲೂ ಇರುತ್ತದೆ. ಆದರೆ ಇಲ್ಲೇ ಕತೆಗೊಂದು ದೊಡ್ಡ ತಿರುವು ಪಡೆಯುತ್ತದೆ. ನವ್ಯನ ಮನೆಯವರು ಇಷ್ಟೆಲ್ಲ ಸತ್ಯ ಗೊತ್ತಾದ ಮೇಲೆ ಈ ಮದುವೆ ಬೇಡ, ನಮ್ಮ ಜೊತೆ ಬಾ ಅಂತ ನವ್ಯನನ್ನು ಕರೆಯುತ್ತಾರೆ. ಎಲ್ಲರೂ ನವ್ಯ ಸುಭಾಷನನ್ನು ಬಿಟ್ಟು ಹೋಗುತ್ತಾಳೆ ಅಂತ ಅಂದುಕೊಳ್ಳುತ್ತಾರೆ. ಆದರೆ ನವ್ಯ ಹೇಳುವ ಮಾತು ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ನಾನು ಇಲ್ಲಿಗೂ ಬರುವುದಿಲ್ಲ, ಈ ಮದುವೆ ನಡೆಯುತ್ತೆ ಅಂತ ನವ್ಯ ಹೇಳುತ್ತಾಳೆ. ಸುಭಾಷ್ ತನಗೆ ಎಷ್ಟೆಲ್ಲ ಪ್ರೀತಿಯ ಮಾತುಗಳನ್ನು ಹೇಳಿ ನಂಬಿದ್ದ, ಅವನ ಮಾತನ್ನು ನಂಬಿ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಅನ್ನೋದನ್ನು ನವ್ಯ ಹೇಳುತ್ತಾಳೆ. ಆದರೆ ಈಗ ಅವನ ನಿಜವಾದ ಮುಖ ಗೊತ್ತಾಗಿದೆ, ಹಾಗಾಗಿ ಸುಮ್ಮನೆ ಹಿಂದೆ ಸರಿಯುವುದಿಲ್ಲ, ಈ ಮದುವೆಯ ಮೂಲಕವೇ ಸುಭಾಷ್ಗೆ ಉತ್ತರ ಕೊಡಬೇಕು ಅಂತ ನವ್ಯ ನಿರ್ಧರಿಸುತ್ತಾಳೆ. ಇದನ್ನು ಕೇಳಿ ವಿನಂತಿಗೆ ಕೂಡ ತುಂಬಾ ಬೇಸರವಾಗುತ್ತದೆ. ಇಷ್ಟೆಲ್ಲ ಆದ ಮೇಲೂ ನೀವು ಹೇಗೆ ಒಪ್ಪಿಕೊಳ್ಳುತ್ತೀರಾ ಅಂತ ಪ್ರಶ್ನಿಸುತ್ತಾಳೆ. ಆಗ ನವ್ಯ ಕೊಡುವ ಉತ್ತರವೇ ಮತ್ತೊಂದು ದೊಡ್ಡ ಟ್ವಿಸ್ಟ್. ಸುಭಾಷ್ ಮತ್ತು ವಿನಂತಿ ಇಬ್ಬರು ಮದುವೆಯಾಗಬೇಕು ಅಂತ ನವ್ಯ ಹೇಳುತ್ತಾಳೆ. ಅಷ್ಟೇ ಅಲ್ಲ, ನವ್ಯಾನೇ ಮುಂದೆ ನಿಂತು ಈ ಮದುವೆ ಮಾಡಿಸುತ್ತೇನೆ ಅಂತ ಹೇಳುತ್ತಾಳೆ. ಇದರಿಂದ ಶಿವರಾಮೇಗೌಡರಿಗೂ ಏನು ನಿರ್ಧಾರ ಮಾಡಬೇಕು ಅನ್ನೋದು ಅರ್ಥವಾಗುವುದಿಲ್ಲ. ಆದರೆ ಕೊನೆಗೆ ವಿನಂತಿ ಮತ್ತು ಸುಭಾಷ್ ಮದುವೆಯಾಗುವುದೇ ಸರಿ ಅಂತ ಒಪ್ಪಿಕೊಳ್ಳುತ್ತಾರೆ. ಮನೆಯವರು ಹಸೆಮನೆಯನ್ನು ಸಿದ್ಧಪಡಿಸುತ್ತಾರೆ. ನವ್ಯ ಮತ್ತು ವಿನಂತಿಯನ್ನು ಮದುವೆಯ ಸ್ಥಳದಲ್ಲಿ ಕೂರಿಸಲಾಗುತ್ತದೆ. ಸುಭಾಷ್ಗೆ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ಅವನು ಮಾಡಿದ ಎಲ್ಲಾ ನಾಟಕ ಇವಾಗ ಬಯಲಾಗಿದೆ. ಇನ್ನೊಂದು ಕಡೆ ವಿನಂತಿಯ ಮನಸ್ಸಿನಲ್ಲೂ ಗೊಂದಲ. ನವ್ಯ ಎಲ್ಲವನ್ನೂ ಕ್ಷಮಿಸಿ ತನ್ನ ಮದುವೆಗೆ ಒಪ್ಪಿಕೊಂಡಿದ್ದಾಳೆ. ಈಗ ಈ ಮದುವೆಯನ್ನು ಹೇಗೆ ನಿಲ್ಲಿಸಲೆ ಅನ್ನೋ ಪ್ರಶ್ನೆ ಅವಳನ್ನು ಕಾಡುತ್ತದೆ. ಆದರೆ ಫ್ರೆಂಡ್ಸ್, ಸುಭಾಷ್ ಮತ್ತು ವಿನಂತಿ ಏನೋ ಒಂದು ಪ್ಲಾನ್ ಮಾಡಿ ನವ್ಯ ಹಿಂದೆ ಸರಿಯುತ್ತಾಳೆ ಅಂತ ಅಂದುಕೊಂಡಿದ್ದರು. ಆದರೆ ನವ್ಯ ಅವರಿಗಿಂತಲೂ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಒಬ್ಬರನ್ನು ಸೋಲಿಸಬೇಕೆಂದರೆ ಯಾವಾಗಲೂ ಜಗಳ ಬೇಕೆಂದಿಲ್ಲ. ಕೆಲವೊಮ್ಮೆ ಅವರೇ ಮಾಡಿರುವ ತಪ್ಪಿನ ಮುಂದೆ ಅವರನ್ನು ನಿಲ್ಲಿಸುವುದೇ ದೊಡ್ಡ ಉತ್ತರ. ನವ್ಯ ಕೂಡ ಅದೇ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಈಗ ನಿಜವಾದ ಪ್ರಶ್ನೆ ಏನೆಂದರೆ, ನವ್ಯ ನಿಜವಾಗಿಯೂ ಸುಭಾಷ್ ಮತ್ತು ವಿನಂತಿಯ ಮದುವೆ ಮಾಡಿಸುತ್ತಾಳಾ, ಅಥವಾ ಇದರ ಹಿಂದೆ ನವ್ಯಾಳಿಗೆ ಬೇರೆ ಯಾವುದಾದರೂ ದೊಡ್ಡ ಪ್ಲಾನ್ ಇದೆಯಾ? ಅದನ್ನು ತಿಳಿದುಕೊಳ್ಳಬೇಕಾದರೆ ಮುಂದಿನ ಮುದ್ದು ಸೊಸೆ ಸಂಚಿಕೆಗಳನ್ನು ನೋಡಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.